ತುಂಬ ಬರ್ತಾ ಇರುತ್ತೆ ಮೀನಾಕ್ಷಿ ಅವರು ಶಾರದಾ ಮಾತಾ ಬಗ್ಗೆ, ಸ್ವಾಮಿ ಪುರುಷೋತ್ತಮಾಜಿ ಬಗ್ಗೆ. ಹಾಗೆ ಅವ್ರಿಗೆ ಇಡೀ ಕುಟುಂಬದಲ್ಲಿ ಅವರಿಬ್ಬರೇ ಹೊರಗಡೆ ಬಂದಿದ್ದು. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಸ್ವಾಮಿ ಪುರುಷೋತ್ತಮಾಜಿಯವರು ರಾಮಕೃಷ್ಣ ಆಶ್ರಮದಲ್ಲಿ ಒಂದು ರೂಲ್ಸ್ ಇದೆ, ಇಷ್ಟು ವರ್ಷಕ್ಕೆ ನೀವು ಆಶ್ರಮಕ್ಕೆ ಸೇರಬೇಕು ಮತ್ತು ಡಿಗ್ರಿ ಮಾಡಿರಬೇಕು, ಈ ಥರ ಎಜುಕೇಷನ್ ಇರುತ್ತೆ, ಒಂದು ನಿಯಮಗಳಿದೆ. ಆದರೆ ಸ್ವಾಮೀಜಿಯವರಿಗೆ ಅದು ಏಜ್ ಮೀರಿರ್ತಾರೆ, ಅಂದರೆ ಆ ಏಜ್ ರಾಮಕೃಷ್ಣ ಆಶ್ರಮದ ಏಜ್ ಮೀರಿರ್ತಾರೆ. ಹಾಗಾಗಿ ಸ್ವಾಮಿ ಯತೀಶ್ವರಾಂಜಿಯವರು ಸ್ವಾಮಿ ಯತೀಶ್ವರಾಂಜಿಯವರು ಯಾರು? ಶ್ರೀರಾಮಕೃಷ್ಣರ ಮಾನಸ ಪುತ್ರರಾದಂಥ ಸ್ವಾಮಿ ಬ್ರಹ್ಮಾನಂದರ ಶಿಷ್ಯರು. ಸ್ವಾಮಿ ಬ್ರಹ್ಮಾನಂದರು ಶ್ರೀರಾಮಕೃಷ್ಣರ 16 ಮಂದಿ ಸನ್ಯಾಸಿ ಶಿಷ್ಯರಲ್ಲಿ ಅವರು ಒಬ್ಬರು. ಅವರ ಶಿಷ್ಯರು ಸ್ವಾಮಿ ಯತೀಶ್ವರಾಂಜಿಯವರು ಬೆಂಗಳೂರು ಬಸವಮುಡಿ ಆಶ್ರಮದ ಅಧ್ಯಕ್ಷರಾಗಿ ಸೇವೆ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಇವರು ಅಲ್ಲಿಗೆ ಬರ್ತಾರೆ, ನಾನು ಸನ್ಯಾಸಿಯಾಗಿ ಸೇರಬೇಕು ಅಂದಾಗ ಅದು ಏಜ್ ಮೇಲಿರುತ್ತೆ. ಆದರೆ ಸ್ವಾಮಿ ಪುರುಷೋತ್ತಮಾಜಿಯವರ ಮುಂದಿನ ಭವಿಷ್ಯ ಜ್ಞಾನವನ್ನು ಬಲ್ಲಂಥ ಸ್ವಾಮಿ ಯತೀಶ್ವರಾಂಜಿಯವರು ರಾಮಕೃಷ್ಣ ಮಠ ಮತ್ತು ಮಿಷನ್ಗೆ ಒಂದು ಪತ್ರವನ್ನು ಬರೀತಾರೆ, ಬೇಲೂರು ಮಠಕ್ಕೆ. ಏನಂತ ಬರೀತಾರೆ? ಇವರು ಏಜ್ ಮೀರಿದ್ರು ಸಹ ಇವ್ರನ್ನ ತಗೊಳ್ಳಿ, ಮಿಷಿನ್ ತಗೊಳ್ಳಿ, ಇವರಿಂದ ತುಂಬ ಸಹಾಯ ಆಗುತ್ತೆ ಮಿಷಿನ್ಗೆ ಅಂತ ಅವರು ಏಜ್ ಮೀರಿರ್ತಾರೆ. ಇವರು ತುಂಬ ರಿಕ್ವೆಸ್ಟ್ ಮಾಡಿ ಲೆಟರ್ ಬರೆದಿರ್ತಾರೆ. ಆ ಸ್ವಾಮೀಜಿಯವರ ರಿಕ್ವೆಸ್ಟ್ ಲೆಟ್ರಿಗೆ ಮಿಷಿನ್ ಅವರು ಒಪ್ಕೊಂಡು ಆಯಿತು ಖಂಡಿತವಾಗಿ ಸೇರಿಸ್ಕೊಳ್ಳಿ ಅಂತ ಸೇರಿಸ್ಕೊಳ್ತಾರೆ. ಅವ್ರ ತಾಯಿಯವರು ಇವರು ಸನ್ಯಾಸಕ್ಕೆ ಬರ್ಲಿಕ್ಕೆ ತುಂಬ ಅವಕಾಶನೇ ಕೊಡ್ತಿರ್ಲಿಲ್ಲ. ತುಂಬ ದಿನ ಮೀನಾಕ್ಷಿ ಅವ್ರ ಮನೆಗೆ ಇದ್ದು ಪ್ರತಿದಿನ ಆಶ್ರಮಕ್ಕೆ ಹೋಗಿ ಮತ್ತೆ ಮನೆಗೆ ಬಾ ಅಂತ ಬಲವಂತ ಮಾಡ್ತಾನೆ ಇರ್ತಾರೆ. ಆದರೆ ಸ್ವಾಮಿ ಪುರುಷೋತ್ತಮಾಜಿ ಸುತ್ತಾರಾಮ್ ಹೋಗೋದೇ ಇಲ್ಲ, ಅಂದರೆ ಕೊನೆಯವರೆಗೂ ಸನ್ಯಾಸಿಯಾಗಿ ಉಳಿತಾರೆ. ಹಾಗಾಗಿ ನಾನು ಯಾಕೆ ಹೇಳಿದೆ ಅಂತಂದರೆ ಸ್ವಾಮಿ ಯತೀಶ್ವರಾಂಜಿಯವರಿಗೆ ಸ್ವಾಮಿ ಪುರುಷೋತ್ತಮಾಜಿಯವ್ರ ಮುಂದೆ ಏನು ಮಾಡ್ಬೋದು ಅನ್ನುವ ಭವಿಷ್ಯ ಜ್ಞಾನ ಇತ್ತು. ಯಾಕಂದರೆ ಸ್ವಾಮಿ ಯತೀಶ್ವರಾಂಜಿಯವರಿಗೆ ಸ್ವಾಮಿ ಬ್ರಹ್ಮಾನಂದ ದರ್ಶನ ಆಗಾಗ ಆಗ್ತಾ ಇತ್ತು. ಸ್ವಾಮಿ ಬ್ರಹ್ಮಾನಂದರು ಯಾವಾಗಲೂ ಬ್ರಹ್ಮಭಾವದಲ್ಲಿ ಇರ್ತಿದ್ರು. ಕೆಲವು ಟೈಮಲ್ಲಿ ಸ್ವಾಮಿ ಬ್ರಹ್ಮಾನಂದರಿಗೆ ತಮ್ಮ ಹೆಸರೇ ಗೊತ್ತಾಗಲ್ಲ. ನಮ್ಮ ಹೆಸರು ಎಷ್ಟು ಸತಿ ಹೇಳ್ಕೊಂತಿರ್ತೀವಿ. ನಮ್ಮ ಹೆಸರು ಇದ್ದದ್ದು ರಾಖಾಲ ರಾಜ ಮಹಾರಾಜ್ ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಿರ್ತಾರೆ. ರಾಖಾಲದನ್ನೆಲ್ಲ ಅವನು ಒಂದು ರಾಜ್ಯವನ್ನೇ ಆಳುವ ಸಾಮರ್ಥ್ಯ ಇದೆ, ಅವನು ರಾಜ, ಅದಕ್ಕೆ ರಾಜ ಮಹಾರಾಜ ಅಂತ ಕರಿತಿರ್ತಾರೆ, ಅಥವಾ ರಾಖಾಲ ಅಂತ ಕರಿತಿರ್ತಾರೆ. ನಾನು ಯಾಕೆ ಇಷ್ಟೊಂದೆಲ್ಲ ಹೇಳಿದೆ ಅಂದರೆ ಸ್ವಾಮೀಜಿಯವ್ರ ವ್ಯಕ್ತಿತ್ವ ಎಂಥದ್ದು ಅಂತ. ಸ್ವಾಮೀಜಿಯವ್ರ ಬಗ್ಗೆ ತುಂಬ ಇದೆ, ಎಷ್ಟು ವಿಷಯ ಮಾಡಲಿಕ್ಕೆ ಸಾಲದು. ಮತ್ತು ಅವ್ರ ಸಾಹಿತ್ಯಕ್ಕೆ ಬರೋದಾದರೆ ಇದು ಅವರ ವೈಯಕ್ತಿಕ ಜೀವನ. ಅವರು ಫಸ್ಟ್ ಬ್ರಹ್ಮಚಾರಿಯಾಗಿ ಸೇರಿದಾಗ ಅವರ ಮೊದಲ ಹೆಸರು ರಾಮಚಂದ್ರ ಅಂತ, ಆನಂತರ ಸನ್ಯಾಸ ನಾಮಧೇಯ ಸ್ವಾಮಿ ಪುರುಷೋತ್ತಮಾನಂದ ಅಂತ ಕೊಡ್ತಾರೆ ರಾಮಕೃಷ್ಣ ಆಶ್ರಮದಲ್ಲಿ. ಅವರು ಬೆಂಗಳೂರು ಬಸವಮುಡಿಯಲ್ಲಿ ಇರ್ತಾರೆ. ಆನಂತರ ಪೊನ್ನಂಪೇಟೆಗೆ ಟ್ರಾನ್ಸ್ಫರ್ ಆಗುತ್ತೆ. ಪೊನ್ನಂಪೇಟೆಗೆ ಬರುತ್ತೆ, ಮಡಿಕೇರಿ ಹತ್ರ ಬರುತ್ತೆ. ಪೊನ್ನಂಪೇಟೆಗೆ ಹೋದರೆ ಅಲ್ಲಿ ರಾಮಕೃಷ್ಣ ಶಾರದಾ ಆಶ್ರಮ, ಅದು ಮಿಷಿನ್ದು ಮೇನ್ ಬ್ರಾಂಚ್, ಅಂದರೆ ಮುಖ್ಯ ಬ್ರಾಂಚಸ್ ಇರೋ ಶಾಖೆ ಅದು ಇವತ್ತಿಗೂ ಇದೆ. ಪೊನ್ನಂಪೇಟೆಗೆ ಹೋಗ್ತಾರೆ, ಅಲ್ಲಿ ಕಾಡು ಮಧ್ಯೆ ಇದ್ದ ಆಶ್ರಮವನ್ನು ತುಂಬ ಇಂಪ್ಲಿಮೆಂಟ್ ಮಾಡ್ತಾರೆ. ಆನಂತರ ಎಲ್ಲಿಗೆ ಹೋಗ್ತಾರೆ? ಬೆಳಗಾಂಗೆ ಹೋಗ್ತಾರೆ. ಅಲ್ಲಿ ರಾಮಕೃಷ್ಣ ಮಿಷನ್ ಮತ್ತು ಆಶ್ರಮವನ್ನು ಆರಂಭ ಮಾಡ್ತಾರೆ. ಅಲ್ಲಿ ತುಂಬ ಹೋರಾಟ ಮಾಡಿ ಆಶ್ರಮ ಕಟ್ತಾರೆ. ಅದೆಲ್ಲ ಕೋಟೆ ಬ್ರಿಟಿಷರ ಆಳ್ವಿಕೆಯಲ್ಲಿರುತ್ತೆ. ಅದನ್ನೆಲ್ಲ ಅದು ಸರ್ಕಾರಕ್ಕೆ ಇನ್ಮೇಲೆ ಏನೋ ಬಂದಿರಲ್ಲ, ಇವರನ್ನು ಬಿಡಿಸ್ಕೊಂಡು ತುಂಬ ಹೋರಾಟ ಮಾಡಿ ಸ್ವಾಮಿ ಪುರುಷೋತ್ತಮಾಜಿಯವರು ಅಲ್ಲಿ ಭವ್ಯವಾದ ದೇವಸ್ಥಾನ ಕಟ್ತಾರೆ. ನೀವು ಕೋಟೆಗೆ ಹೋದರೆ, ಬೆಳಗಾಂಗೆ ಹೋದರೆ ಕೋಟೆ ಅಂತ ಸ್ಥಳ ಇದೆ, ಅಲ್ಲಿಗೆ ಹೋಗ್ಬಿಡಿ ದಯವಿಟ್ಟು. ನಮಗೆಲ್ಲ ದೀಕ್ಷೆ ಯಾಕೆ ಹೋಗ, ನಮ್ಮಲ್ಲಿ ಗೀತಾ ನಾಗರಾಜು ಮತ್ತು ಇನ್ನೂ ಅನೇಕರಿಗೆ ದೀಕ್ಷೆ ನಾವು ಅಲ್ಲೇ ಬೆಳಗಾಮಲ್ಲೇ ಪಡ್ಕೊಂಡು ಬಂದಿದ್ದು. ಬೆಳಗಾಮಲ್ಲಿ ಸ್ವಾಮೀಜಿಯವರು ಬಂದಿರ್ತಾರೆ, ಸ್ವಾಮಿ ವಿವೇಕಾನಂದರು ತಮ್ಮ ಯಾತ್ರೆ ಟೈಮಲ್ಲಿ ಬಂದಿರ್ತಾರೆ. ಹಾಗಾಗಿ ಅಲ್ಲಿ ಕೆಲಸ ಮಾಡ್ತಾ ಅವ್ರು ಕೊನೆ ಟೈಮ್